ಸಿದ್ಧಾಂತ ಅಂತ ಹೇಳಿದವರೆಲ್ಲರೂ ಸಿದ್ಧಾಂತವನ್ನ ಮರೆತ್ರ. ಕುರ್ಚಿನ ಪಕ್ಷನ ಅಧಿಕಾರನೇ ಮುಖ್ಯನ ಹೋದ್ರೆ ಹೋಗ್ಲಿ ಅಂತ ಸುಮ್ಮನಾದ್ರ ದಿಗ್ಗಜರು. ಬಂಡಾಯದ ಬಾಣಲಿಯಲ್ಲಿ ಬೆಂದು ಹೋಗ್ತಾ ಇದೆ ಬಿಜೆಪಿ. 189 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಆದ ನಂತರ ಬಿಜೆಪಿ ಇಲ್ಲಿ ಧಗ ಧಗ ಅಂತ ಧಗಧಗಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಬಂಡಾಯ ಜಾಸ್ತಿ ಆಗ್ತಾ ಇದೆ. ರಾಜೀನಾಮೆ, ಪಕ್ಷಾಂತರ, ಸಿಟ್ಟು, ಆಕ್ರೋಶದ ಮಾತುಗಳು ಕೇಳಿ ಬರ್ತಿದೆ. 20ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿ ತೊರೆದಿದ್ದಾರೆ ಕಮಲ ಕಲಿಗಳು. ಬಂಡಾಯದ ಬೆಂಕಿಯಲ್ಲಿ ಮೊದಲು ಶೆಟ್ಟರ್, ಸವದಿ, ಈಶ್ವರಪ್ಪನವರ ನಡೆ ಏನು ನೋಡೋಣ. ಹಾಗೆ ಡಬಲ್ ಕ್ಷೇತ್ರಕ್ಕೆ ಕಾಲಿಟ್ಟ ಸೋಮಣ್ಣಗೆ ಬಿಎಸ್ವೈ ಆಪ್ತರೆ ಕೊಟ್ಟ ಶಾಕ್ ಏನು ಅನ್ನೋದನ್ನು ತೋರಿಸ್ತೀವಿ ನೋಡಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 189 ಕ್ಷೇತ್ರಗಳಿಗೆ ನಿನ್ನೆ ಬಿಜೆಪಿ ವರಿಷ್ಠರೇ ಟಿಕೆಟ್ ಘೋಷಿಸಿದ್ರು. ಅಧಿಕಾರದಲ್ಲಿದ್ದಷ್ಟು ದಿನ ಹೈಕಮಾಂಡ್ ಅಂದ್ರೆ ಜೈ ಅಂತಿದ್ದವರೆಲ್ಲ ಈಗ ತಿರುಗಿ ಬಿದ್ದಿದ್ದಾರೆ. ಇದರಲ್ಲಿ ಕೆಎಸ್ ಈಶ್ವರಪ್ಪ ಬೆಂಬಲಿಗರು, ಜಗದೀಶ್ ಶೆಟ್ಟರ್ ಅಂಡ್ ಟೀಮ್, ಲಕ್ಷ್ಮಣ ಸವದಿ ಬಳಗ ಮತ್ತು ಸೋಮಣ್ಣ ವಿರೋಧಿಗಳು ಪ್ರಮುಖರು. ಸ್ವಪಕ್ಷದ ಮೇಲೆ ಮತ್ತೆ ಸಿಡಿದೆದ್ದ ಶೆಟ್ಟರ್ ಅಚ್ಚರಿ ಅನ್ನಿಸಿದ್ರು ಸತ್ಯ. ನಿನ್ನೆ ತಾನೇ ಶೆಟ್ಟರ್ ಹೈಕಮಾಂಡ್ ವಿರುದ್ಧವೇ ಸಿಟ್ಟಾಗಿದ್ರು. ಪಕ್ಷಕ್ಕೆ ದುಡಿದ ನನಗೆ ಅನ್ಯಾಯ ಆಗಿದೆ ಅಂದ್ರು. ಇವತ್ತು ಮತ್ತೆ ಅದೇ ಸಿಟ್ಟು, ಅದೇ ಬೇಸರ ಶೆಟ್ಟರ್ ಮಾತಲ್ಲಿ ವ್ಯಕ್ತವಾಯಿತು. ಹುಬ್ಳಿದವ್ರ ಸೆಂಟ್ರಲ್ ಕ್ಷೇತ್ರದ ಇದ್ರ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ರು. ಹೋಗಿದ್ವಿ, ಅವ್ರ ಜೊತೆ ನಾನು ಚರ್ಚೆ ಮಾಡಿದೆ. ಅದ್ರ ಬಗ್ಗೆ ಒಂದು ಯೋಗ್ಯವಾದಂತಹ ಸರಿಯಾದ ನಿರ್ಧಾರವನ್ನು ಕೈಗೊಂತೇವೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಮುಂದೆ ಅವರು ಏನ್ ನಿರ್ಧಾರ ಕೈಗೊಂತಾರ, ಪಾರ್ಟಿ ನಿರ್ಧಾರ ಕೈಗೊಂತಾರ, ಅದ್ರ ಪ್ರಕಾರ ನಡ್ಕೊಳ್ಳುವಂತದ್ದಾಗಿದೆ. ಶೆಟ್ಟರ್ ಬಂಡಾಯಕ್ಕೆ ವರಿಷ್ಠರೇ ತಂಡ. ಮತ್ತೆ ಶೆಟ್ಟರ್ಗೆ ಟಿಕೆಟ್ ಸಿಗುವ ಆಶಾಭಾವನೆ. ಶೆಟ್ಟರ್ ಸಿಟ್ಟು ತಣ್ಣಗಾಗಿಸಲು ಬಿಜೆಪಿ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ದೆಹಲಿಗೆ ಕರೆಸಿ ಮಾತುಕತೆ ನಡೆಸುತ್ತಿದ್ದಾರೆ. ದೆಹಲಿಯಲ್ಲಿ ಪ್ರಹ್ಲಾದ್ ಜೋಶಿ, ನಡ್ಡಾರನ್ನು ಭೇಟಿ ಮಾಡಿ ಶೆಟ್ಟರ್ ಮಾತುಕತೆ ನಡೆಸುತ್ತಿದ್ದಾರೆ. ಶೆಟ್ಟರ್ ಬಂಡಾಯಕ್ಕೆ ಮಣಿದು ಟಿಕೆಟ್ ಘೋಷಿಸಬಹುದು. ಇಲ್ಲ ಅಂದ್ರೆ 67 ವರ್ಷದ ಶೆಟ್ಟರ್ಗೆ ಲೋಕಸಭೆ ಟಿಕೆಟ್ ಕೊಡಬಹುದು. ಟಿಕೆಟ್ ಸಿಗದಿದ್ರೆ ಪಕ್ಷದಲ್ಲಿ ಉನ್ನತ ಸ್ಥಾನಮಾನದ ಭರವಸೆ ನೀಡಬಹುದು. ಭವಿಷ್ಯದಲ್ಲಿ ರಾಜ್ಯಪಾಲರನ್ನಾಗಿ ನೇಮಿಸುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಕ್ಷಮಿಸಿ, ಬಿಜೆಪಿ ಬಿಟ್ಟು ಹೋಗ್ತಿದ್ದೀನಿ. ಎಂಎಲ್ಸಿ ಸ್ಥಾನಕ್ಕೆ ಸವದಿ ರಾಜೀನಾಮೆ. ಅಥಣಿ ಟಿಕೆಟ್ ಕೈತಪ್ಪಿದ್ದರಿಂದ ಸಿಟ್ಟಲ್ಲಿರೋ ಸವದಿ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ, ಪರಿಷತ್ ಸ್ಥಾನಕ್ಕೂ ರಾಜೀನಾಮೆ ಘೋಷಿಸಿದ್ದಾರೆ. ಬಿಜೆಪಿಯಲ್ಲಿ ನನ್ನ ಗುರುಗಳಿದ್ದು ವಿಷ ಕೊಟ್ಟು ಕುಡಿಯಂದ್ರೂ ಕುಡಿಯುತ್ತೇನೆ, ಆದ್ರೆ ಪಕ್ಷದಲ್ಲಿರಲ್ಲ. ಹಾಕಿದ ಗೆರೆ ದಾಟ್ತಿದ್ದೀನಿ, ಕ್ಷಮೆ ಇರಲಿ ಅಂತ ಹೇಳಿಬಿಟ್ಟು. ಅಲ್ಲಿ ಒಬ್ರು ನನಗೆ ಗುರು ಇದ್ದಾರೆ. ಆ ಗುರುವಿನ ಮಾತ್ರ ನನ್ನ ಉಸಿರಿರುವವರೆಗೆ ನಾನು ಮರೆಯಲ್ಲ. ಅವರಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನಾನು ಕ್ಷಮಿಸಬೇಕು ಅಂತ ಹೇಳಿ ಕೇಳ್ಕೊತೀನಿ. ಅದು ನನ್ನ ಕ್ಷಮೆ ಅವರಿಗೆ ಬಹುತೇಕ ಅರ್ಥ ಆಗುತ್ತೆ. ಯಾಕಂದ್ರೆ ಅವರ ಆಜ್ಞೆಯ ಗೆರೆಯನ್ನ ಇವತ್ತು ನಾನು ದಾಟ್ತಾ ಇದ್ದೀನಿ. ನನ್ನ ಮೇಲೆ ಕ್ಷಮೆ ಇರಲಿ, ನನ್ನ ಮೇಲೆ ಕ್ರೋಧ ಆಗಬಾರದು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಸವದಿ ಮನವೊಲಿಕೆಗೆ ಬಿಎಲ್ ಸಂತೋಷ್ ಎಂಟ್ರಿ. ಲಕ್ಷ್ಮಣ ಸವದಿ, ಬಿಎಲ್ ಸಂತೋಷ್ ಅವರ ಪರಮಾಪ್ತರು. ಸವದಿ ಮನವೊಲಿಕೆಗೆ ಈಗ ಸಂತೋಷ್ರನ್ನೇ ಹೈಕಮಾಂಡ್ ನೇಮಿಸಿದೆ. ಈಗಾಗಲೇ ಫೋನ್ ಮೂಲಕ ಮನವೊಲಿಕೆ ಕೆಲಸನೂ ಆಗಿದ್ದು, ಮುಖಾಮುಖಿ ಭೇಟಿಗೂ ಸೂಚಿಸಿದ್ದಾರೆ. ಈ ಮಧ್ಯೆ ಮಹೇಶ್ ಕುಮಟಳ್ಳಿ ಸವದಿ ಬಗ್ಗೆ ಹೇಳಿದ್ದಿಷ್ಟು: ಅವರು ಪಕ್ಷದಲ್ಲಿದ್ದಾರೆ, ಭೇಟಿಯಾಗುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಈಶ್ವರಪ್ಪ ನಿವೃತ್ತಿ ಹೈಕಮಾಂಡ್ ಸೂಚನೆನ. ಶಿವಮೊಗ್ಗದಲ್ಲಿ ಈಶ್ವರಪ್ಪ ಪಡೆಯ ಆಕ್ರೋಶ. ಶಿವಮೊಗ್ಗದಲ್ಲಿ ಈಶ್ವರಪ್ಪ ರಾಜಕೀಯ ನಿವೃತ್ತಿ ಹೈಕಮಾಂಡ್ ಸೂಚನೆ ಮೇರೆಗೆ ಆಗಿದ್ದಂತೆ. ಹೀಗಂತ ಸಿಟ್ಟಿಗೆದ್ದಿರೋ ಶಿವಮೊಗ್ಗ ನಗರ ಪಾಲಿಕೆಯ ಮೇಯರ್ ಸೇರಿ 19 ಸದಸ್ಯರು ಪಾಲಿಕೆ ಸದಸ್ಯತ್ವಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಈಶ್ವರಪ್ಪರಿಗೆ ಸೀಟ್ ಕೊಡಬೇಕು ಅನ್ನೋದು ಎಲ್ಲ ಕಾರ್ಪೊರೇಟರ್ದು ಒಂದು ಮನವಿ ಇದೆ. ಹಾಗಾಗಿ ನಮಗೆ ಅವ್ರಿಗೆ ಸೀಟ್ ಕೊಟ್ರೆ ನಾವೆಲ್ಲರೂ ಕೆಲಸ ಮಾಡೋಕ್ಕೆ ಹೆಚ್ಚಾಗಿ ಕೆಲಸ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಸಂಘಟನೆ ಬಿಟ್ಟು ಹೋದಂಥವ್ರಿಗೆ ಎಲ್ಲ ನೀವು ಸೀಟ್ ಕೊಡ್ತೀರಾ. ಸಂಘಟನೆಯಲ್ಲಿ ಅವತ್ತಿಂದ ಇವತ್ತವರೆಗೂ ಪಕ್ಷ ಬಿಟ್ಟು ಬೇರೆ ಕಡೆ ಹೋಗಿಲ್ಲ ಅವರು. ಆದ್ರೂ ಅವ್ರಿಗೆ ನೀವು ಸೀಟ್ ಕೊಡಲ್ಲ ಅಂದ್ರೆ ಇದು ಯಾವ ನ್ಯಾಯ ಇದೆ? ಶಿವಮೊಗ್ಗದಲ್ಲಿ ನಿಮ್ಮ ಬೆಂಬಲಿಗರು ರಾಜೀನಾಮೆ ಕೊಡ್ತಿದ್ದಾರಲ್ಲ ಅಂತ ಕೇಳಿದ್ರೆ ಈಶ್ವರಪ್ಪ ಎಲ್ಲ ಸರಿ ಹೋಗುತ್ತೆ ಅಂದ್ರು. ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂತ ಸಮಾಧಾನದ ಮಾತನ್ನು ಆಡಿದ್ರು. ಹಿಂದೆ 4 ಬಾರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ, ಜಗದೀಶ್ ಶೆಟ್ಟರು, ಸದಾನಂದ ಗೌಡರು, ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿ ಆದರೂ ಕೂಡ ಆಡಳಿತ ನಡೆಸಿ ಅಂತ ನಮಗೆ ಜನ ತಿಳಿಸಿದ್ರು. ಪೂರ್ಣ ಬಹುಮತ ಕೊಟ್ಟಿರಲಿಲ್ಲ. ಈ ಬಾರಿ ಆಡಳಿತ ನಡೆಸು ಅಂತಲೂ ಹೇಳ್ತಾರೆ, ಪೂರ್ಣ ಬಹುಮತ ಕೊಟ್ಟೇ ಕೊಡ್ತಾರೆ. ಈ ಪಟ್ಟಿ ನೋಡ್ರೆ ನಂಗೆ ಅಷ್ಟು ವಿಶ್ವಾಸ ಇದೆ. ರಾಜ್ಯ ಜನ ಈ ಬಾರಿ ನಮಗೆ
ಆಡಳಿತ ನಡೆಸೋಷ್ಟು ಬಹುಮತ ಕೊಡಬೇಕು ಅಂತ ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ. ಒಂದ್ ಕಡೆ ಶೆಟ್ಟರ್, ಇನ್ನೊಂದು ಕಡೆ ಸವದಿ, ಮತ್ತೊಂದು ಕಡೆ ಈಶ್ವರಪ್ಪ ನಡೆ ನಿಗೂಢವಾಗಿದೆ. ಇದು ಬಿಜೆಪಿ ಪಾಲಿಗೆ ದೊಡ್ಡ ತಲೆನೋವಾಗಿದೆ. ಈ ಬಗ್ಗೆ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವರನ್ನ ಕೇಳಿದ್ರೆ ಅವರು ಹೇಳಿದ್ದಿಷ್ಟು. ಜಗದೀಶ್ ಶೆಟ್ಟರು ಡೆಲ್ಲಿಗೆ ಹೋಗಿದ್ದಾರೆ. ಅವರಿಗೆ ಪಕ್ಷ ನಿಶ್ಚಿತವಾಗಿ ಟಿಕೆಟ್ ಅನ್ನು ಕೊಟ್ಟೇ ಕೊಡುತ್ತೆ. ಅವರು ಅಲ್ಲಿಂದ ಹುಬ್ಬಳ್ಳಿಯಿಂದ ಸ್ಪರ್ಧೆ ಮಾಡಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ ಇದೆ. ಲಕ್ಷ್ಮಣ ಸವದಿಯವರು ಎಲ್ಲ ಸ್ಥಾನಮಾನಗಳನ್ನು ಕೊಟ್ಟ ಮೇಲೂ ಸಹ ಅವರು ಈ ರೀತಿ ಒಂದು ತೀರ್ಮಾನ ತಗೊಂಡಿರುವಂತದ್ದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಅವರೇ ಯೋಚನೆಯನ್ನ ಮಾಡಬೇಕು. ಎಲ್ಲರ ಹತ್ರ ಮಾತಾಡ್ತಾ ಇದ್ದೇವೆ. ಪಕ್ಷ ಅವ್ರನ್ನ ಇವತ್ತು ಶಾಸಕರಾಗಿ ಇನ್ನೊಂದಾಗಿ ಪಕ್ಷವೇ ಮಾಡಿರುವಂಥದ್ದು. ಪಕ್ಷ ಎಂದೂ ಕೂಡ ಅವ್ರ ಗೌರವದಿಂದ ಕಂಡಿದೆ, ಮುಂದೂ ಕಾಣ್ತೇವೆ. ಮತ್ತು ಅವರ ರಾಜಕೀಯ ಭವಿಷ್ಯವನ್ನು ಪಕ್ಷ ಸುರಕ್ಷಿತವಾಗಿರೋ ರೀತಿಯಲ್ಲಿ ಅವ್ರ ಗೌರವಪೂರ್ವಕ ನಾವು ನೋಡ್ಕೊಳ್ತೇವೆ, ಮಾತಾಡ್ತಾ ಇದ್ದೇವೆ. ಟಿಕೆಟ್ ಕೊಟ್ಟರು ಸೋಮಣ್ಣ ಆಗಿಲ್ವಾ ತೃಪ್ತಿ? ಸಚಿವ ಸೋಮಣ್ಣಗೆ ಹಾಲಿ ಕ್ಷೇತ್ರ ಗೋವಿಂದರಾಜನಗರ ಕ್ಷೇತ್ರ ಟಿಕೆಟ್ ಸಿಕ್ಕಿಲ್ಲ. ಮಗನಿಗೆ ಕೊಡ್ತಾರೆ ಅನ್ನೋ ನಂಬಿಕೆನೂ ಇಲ್ಲ. ಆದ್ರೆ ಸೋಮಣ್ಣರನ್ನ ವರುಣ ಮತ್ತು ಚಾಮರಾಜನಗರ ಎರಡು ಕಡೆ ಅವಕಾಶ ಕೊಟ್ಟಿದ್ದಾರೆ. ಒಲ್ಲದ ಮನಸ್ಸಲ್ಲೇ ಸೋಮಣ್ಣ ಒಪ್ಕೊಂಡಿದ್ದಾರೆ. ಆದ್ರೂ ಗೋವಿಂದರಾಜನಗರ ಕ್ಷೇತ್ರ ಟಿಕೆಟ್ ಮಗನಿಗೆ ಕೊಡಿಸೋಕೆ ಒಳಗೊಳಗೆ ಪ್ರಯತ್ನ ಪಡುತ್ತಿದ್ದು ಇವತ್ತು ಯಡಿಯೂರಪ್ಪರನ್ನು ಭೇಟಿ ಮಾಡಿದ್ರು. ಚಾಮರಾಜನಗರದಲ್ಲಿ ಸೋಮಣ್ಣ ವಿರುದ್ಧ ಬಂಡಾಯ. ವಿ ಸೋಮಣ್ಣಗೆ ಚಾಮರಾಜನಗರ ಟಿಕೆಟ್ ಕೊಟ್ಟಿದ್ದಕ್ಕೆ ಆಕಾಂಕ್ಷಿಯಾಗಿದ್ದ ನಾಗಶ್ರೀ ಬಂಡಾಯ ಎದ್ದಿದ್ದಾರೆ. ಬೆಂಬಲಿಗರ ಸಭೆ ನಡೆಸಿ ಸೋಮಣ್ಣರನ್ನ ಸೋಲಿಸೋ ಶಪಥ ಮಾಡಿದ್ರು, ಕಣ್ಣೀರು ಹಾಕಿದ್ರು, ಆಕ್ರೋಶನೂ ಹೊರಹಾಕಿದ್ರು. ಇನ್ನೊಂದು ಕಡೆ ಸೋಮಣ್ಣಗೆ ಚಾಮರಾಜನಗರ ಟಿಕೆಟ್ ಕೊಟ್ಟಿದ್ದಕ್ಕೆ ಯಡಿಯೂರಪ್ಪ ಆಪ್ತ ರುದ್ರೇಶ್ ಬಹಿರಂಗವಾಗಿ ಆಕ್ರೋಶ ಹೊರಹಾಕಿದ್ರು. ಈಗ ಕಾರ್ಯಕರ್ತರು ಸಂಪೂರ್ಣವಾಗಿ ನಿಲ್ಲೇಬೇಕು, ಒಂದು ಬಂಡಾಯವಾಗಿ ನಿಲ್ಲಬೇಕು, ನೀವು ಪಕ್ಷೇತರಾಗಿ ನಿಲ್ಲಬೇಕು ಅನ್ನೋದು ಒಕ್ಕರ್ಲಿನ ಬೆಂಬಲ. ನಾಗಶ್ರೀ ಪ್ರತಾಪ್ ಅವರು ಇದುವರೆಗೂ ನನ್ನ ಭೇಟಿ ಮಾಡಿಲ್ಲ. ಈಗ ನನಗೂ ತಿಳಿದಿದೆ ಅವರು ನಾನು ಬಂಡಾಯವಾಗಿ ನಿಲ್ತೀನಿ ಅನ್ನೋದು ಒಂದು ಇದಾಗಿದೆ. ಅದರಿಂದನೇ ಎಲ್ಲಾ ಸೇರಿ ಏನಾದ್ರೂ ಒಂದು ಒಮ್ಮತದ ನಿರ್ಧಾರಕ್ಕೆ ಬರ್ತಾ ಇದೆ. 189 ಕ್ಷೇತ್ರಗಳ ಪೈಕಿ 100ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಬಂಡಾಯದ ಬೆಂಕಿ ತಟ್ಟಿದೆ. ಕಿಡಿಯಲ್ಲೇ ಆರುತ್ತಾ ಅಥವಾ ಶಿಸ್ತಿನ ಬಿಜೆಪಿ ಕೋಟೆಯನ್ನೇ ಕಿಡಿ ಬೆಂಕಿಯಾಗಿ ಆವರಿಸಿಕೊಳ್ಳುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಜೆಪಿಯ ಪ್ರಮುಖ ನಾಯಕರ ಕಥೆ ಇದಾದ್ರೆ ಜಿಲ್ಲಾ ಮಟ್ಟದಲ್ಲೂ ಅನೇಕ ಕಮಲ ಕಲಿಗಳು ಪಕ್ಷ ಬಿಟ್ಟಿದ್ದಾರೆ. ಇನ್ನೂ ಕೆಲವರು ನಾಳೆ ಪಕ್ಷಾಂತರ ಆಗೋಕು ರೆಡಿಯಾಗಿದ್ದಾರೆ. ಚಾಮರಾಜಪೇಟೆಯಲ್ಲಿ ಎಎಪಿ ಬಿಟ್ಟು ಬಿಜೆಪಿಗೆ ಬಂದ ಮಾಜಿ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ಗೆ ಟಿಕೆಟ್ ಸಿಕ್ಕಿದೆ. ಇದೇ ಕ್ಷೇತ್ರದ ಆಕಾಂಕ್ಷಿ ಆಗಿದ್ದ ಸೈಲೆಂಟ್ ಸುನಿಲನ ಬೆಂಬಲಿಗರು ಇವತ್ತು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿ ಗಲಾಟೆ ಮಾಡಿದ್ರು. ಬಾದಾಮಿ ಬಿಜೆಪಿ ಟಿಕೆಟ್ ಶಾಂತಗೌಡ ಪಾಟೀಲ್ಗೆ ಪ್ರಕಟ ಆಗಿದೆ. ಈಗ ಮಾಜಿ ಶಾಸಕ ಪಟ್ಟಣ ಶೆಟ್ಟಿ ಮತ್ತು ಅಳಿಯ ಮಹಾಂತೇಶ್ ತಿರುಗಿ ಬಿದ್ದಿದ್ದಾರೆ. ಟಿಕೆಟ್ ತಪ್ಪಿಸಲು ಸಂಸದ ಪಿಸಿ ಗದ್ದಿಗೌಡರೇ ಕಾರಣ ಅಂದ್ರು. ಪಕ್ಷೇತರರಾಗಿ ನಿಲ್ಲೋ ಸೂಚನೆಯೂ ಕೊಟ್ರು. ಬಿಜೆಪಿ ಟಿಕೆಟ್ ವಂಚಿತ ಮಾಜಿ ಶಾಸಕ ಗುರು ಪಾಟೀಲ ಶಹಾಪುರ ಕ್ಷೇತ್ರದ ಟಿಕೆಟ್ ಅಮೀನ್ ರೆಡ್ಡಿ ಯಾಳಗಿಗೆ ಕೊಟ್ಟಿದ್ದಕ್ಕೆ ಕಣ್ಣೀರಿಟ್ರು. ಶಿರವಾಳ ಗ್ರಾಮದಲ್ಲಿ ಬೆಂಬಲಿಗರ ಸಭೆ ನಡೆಸಿದ್ದು ಪಕ್ಷೇತರರಾಗಿ ನಿಲ್ಲೋ ಪ್ಲಾನ್ ಮಾಡಿದ್ದಾರೆ. ಟಿಕೆಟ್ ಮಿಸ್ ಆಗಿದ್ದಕ್ಕೆ ತವನಪ್ಪ ಅಷ್ಟಗಿ ಬಿಜೆಪಿಯನ್ನ ಸೋಲಿಸ್ತೀನಿ ಅಂತ ಶಪಥ ಮಾಡಿದ್ದಾರೆ. ಏನು ಜನರ ಒಂದು ಅಭಿಪ್ರಾಯ ಇತ್ತು, ಆ ಅಭಿಪ್ರಾಯದ ವಿರುದ್ಧ ಇವತ್ತು ಟಿಕೆಟನ್ನು ಭಾರತೀಯ ಜನತಾ ಪಕ್ಷದ ಮುಖಂಡರು ಇವತ್ತು ಹಂಚಿಕೆಯನ್ನು ಮಾಡಿದ್ದಾರೆ. ಅದು ಏನಾದ್ರ ವಿರುದ್ಧ ಏನು ಹಂಚಿಕೆಯನ್ನು ಇವತ್ತು ಟಿಕೆಟ್ ಮಾಡಿದ್ದಾರೆ. ಬರ್ತಕ್ಕಂಥ ಈ ಮೇ 10ನೇ ತಾರೀಕು ದಿವಸ ನಡೀತಕ್ಕಂಥ ಚುನಾವಣೆ ಒಳಗೆ ಅದಕ್ಕೆ ತಕ್ಕ ಪಾಠವನ್ನು ಭಾರತೀಯ ಜನತಾ ಪಕ್ಷ ಇವತ್ತು ಕಲಿತು. ಟಿಕೆಟ್ ಸಿಗದಿದ್ದಕ್ಕೆ ಆರ್ ಶಂಕರ್ ಸಿಟ್ಟಾಗಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದ ಶಂಕರ್ ಇವತ್ತು ಅಧಿಕೃತವಾಗಿ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಮತ್ತೆ ಪಕ್ಷೇತರನಾಗಿ ಅಖಾಡಕ್ಕೆ ಇಳಿತೀನಿ ಅಂದ್ರು. ಕಾಂಗ್ರೆಸ್ ಟಿಕೆಟ್ ಸಿಕ್ಕಿಲ್ಲ ಅಂತ ಬಿಜೆಪಿಗೆ ಬಂದ ಮುದ್ದ ಹನುಮೇಗೌಡಗೆ ಟಿಕೆಟ್ ಕೊಟ್ಟಿಲ್ಲ. ಈಗ ಕೃಷ್ಣಕುಮಾರ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಮುದ್ದ ಹನುಮೇಗೌಡ ಬಂಡಾಯ ಎದ್ದಿದ್ದು ಜೆಡಿಎಸ್ ಸಂಪರ್ಕಿಸಿದ್ದಾರೆ. ಜೆಡಿಎಸ್ ಟಿಕೆಟ್ ಸಿಗದಿದ್ರೆ ಪಕ್ಷೇತರರಾಗಿ ನಿಲ್ಲೋ ಪ್ಲಾನ್ ಮಾಡಿದ್ದಾರೆ. ಹಿಜಾಬ್ ದಂಗಲ್ನಿಂದ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದ ಉಡುಪಿ ಕ್ಷೇತ್ರದ ಟಿಕೆಟ್ ಹಾಲಿ ಶಾಸಕ ರಘುಪತಿ ಭಟ್ಗೆ ಮಿಸ್ ಆಗಿದೆ. ಯಶ್ಪಾಲ್ ಸುವರ್ಣಗೆ ಟಿಕೆಟ್ ಸಿಕ್ಕಿದೆ. ಈಗ ರಘುಪತಿ ಭಟ್ ಕಣ್ಣೀರಿಟ್ಟಿದ್ದು ಚುನಾವಣೆಯಲ್ಲಿ ತಟಸ್ಥರಾಗಲು ನಿರ್ಧಾರ ಮಾಡಿದ್ದಾರೆ. ಗೂಳಿಹಟ್ಟಿ ಶೇಖರ್ಗೂ ಹೊಸದುರ್ಗ ಟಿಕೆಟ್ ಮಿಸ್ ಆಗಿದೆ. ಪಕ್ಷೇತರರಾಗಿ ನಿಂತ್ರೆ ಲಾಭ ಸಿಗಲ್ಲ ಅಂತ ಲೆಕ್ಕ ಹಾಕಿ ಜನಾರ್ದನ ರೆಡ್ಡಿ ಜೊತೆ ಮಾತುಕತೆ ನಡೆಸಿದ್ದಾರೆ.
ಎಲ್ಲ ಓಕೆ ಆದ್ರೆ ಕೆಆರ್ಪಿಪಿ ಪಕ್ಷದಿಂದ ಸ್ಪರ್ಧೆ ಫಿಕ್ಸ್ ಆಗಲಿದೆ. ಆರ್ ಅಶೋಕ್ಗೆ ಕನಕಪುರ ಟಿಕೆಟ್ ಸಿಕ್ಕಿದ್ದು ಓಕೆ, ಆದ್ರೆ ಮತ್ತೆ ಪದ್ಮನಾಭನಗರ ಕೊಟ್ಟಿದ್ದಕ್ಕೆ ಎನ್ಆರ್ ರಮೇಶ್ ಸಿಟ್ಟಾಗಿದ್ದಾರೆ. ನಾನಂತೂ ಪದ್ಮನಾಭನಗರದಿಂದ ಸ್ಪರ್ಧೆ ಮಾಡೋದು ಖಚಿತ ಅಂತ ಎನ್ಆರ್ ರಮೇಶ್ ಹಠಕ್ಕೆ ಬಿದ್ದಿದ್ದಾರೆ. ಕುಂದಗೋಳದಲ್ಲಿ ಎಂಆರ್ ಪಾಟೀಲ್ಗೆ ಟಿಕೆಟ್ ಸಿಕ್ಕಿದ್ದಕ್ಕೆ ಚಿಕ್ಕನಗೌಡ ರೆಬಲ್ ಆಗಿದ್ದಾರೆ. ಅಭಿಮಾನಿಗಳ ಜೊತೆ ಸಭೆ, ಕಾಂಗ್ರೆಸ್ ಸೇರ್ತೀನಿ ಅಂತಿರೋದು ಬಿಜೆಪಿಗೆ ಬಿಸಿ ತುಪ್ಪ ಆಗಿದೆ. ಬಿಜೆಪಿಗೆ ಸೊಗಡು ಶಿವಣ್ಣ ರಾಜೀನಾಮೆ ನೀಡಿದ್ದಾರೆ. ಶಿವಣ್ಣರೊಂದಿಗೆ ಮೂಲ ಬಿಜೆಪಿಗರು ಪಕ್ಷ ಬಿಡ್ತಿದ್ದು ಕಲ್ಪತರು ನಾಡಿನಲ್ಲಿ ಬಿಜೆಪಿಗೆ ತಟ್ಟಿದೆ ಬಂಡಾಯದ ಬಿಸಿ. ಮಾಲೂರಿನಲ್ಲಿ ಬಿಜೆಪಿ ಟಿಕೆಟ್ ಕೈತಪ್ಪಿದ್ದಕ್ಕೆ ಪಕ್ಷಕ್ಕೆ ಸಡ್ಡು ಹೊಡೆದ ಹೂಡಿ ವಿಜಯ್ ಕುಮಾರ್ ಪಕ್ಷೇತರ ಅಭ್ಯರ್ಥಿಯಾಗಲು ನಿರ್ಧಾರ ಮಾಡಿದ್ದಾರೆ. ರತ್ನ ಮಾಮನಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಪುರಸಭೆ ಅಧ್ಯಕ್ಷ ಸೇರಿ 7 ಮಂದಿ ರಾಜೀನಾಮೆ ಕೊಟ್ಟಿದ್ದಾರೆ. ಅನೇಕರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದು ರತ್ನ ಮಾಮನಿಯನ್ನ ಸೋಲಿಸೋ ಶಪಥ ಮಾಡಿದ್ರು. ರಾಮಪ್ಪ ಲಮಾಣಿ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ನಾಳೆ ಬೆಂಬಲಿಗರ ಸಭೆ ನಡೆಸಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲೋ ಶಪಥ ಮಾಡಿದ್ದಾರೆ. ಸಂಡೂರಿನಲ್ಲಿ ಶಿಲ್ಪ ರಾಘವೇಂದ್ರಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ದಿವಾಕರ್ ಬೆಂಬಲಿಗರ ಸಭೆ ನಡೆಸಿ ಬಿಜೆಪಿಗೆ ಗುಡ್ ಬೈ ಹೇಳಿದ್ರು. ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲೋ ಘೋಷಣೆ ಮಾಡಿದ್ರು. ದೊಡ್ಡಪ್ಪ ಗೌಡ ಪಾಟೀಲ್ ನರಿಬೋಳ್ ಬಿಜೆಪಿಗೆ ಗುಡ್ ಬೈ ಹೇಳಿದ್ದು ಬಿಜೆಪಿ ಪ್ರಾಥಮಿಕ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು. ಕಣ್ಣೀರು ಹಾಕಿ ಜನರ ತೀರ್ಮಾನಕ್ಕೆ ಬದ್ಧ ಅಂದ್ರು. ಬೈಲಹೊಂಗಲದಲ್ಲಿ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ಪದಾಧಿಕಾರಿಗಳು, ವಿವಿಧ ಘಟಕಗಳ ಪ್ರಮುಖರ ಸೇರಿ 600ಕ್ಕೂ ಹೆಚ್ಚು ಸ್ಥಳೀಯ ಮುಖಂಡರು ಬಿಜೆಪಿ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ರು. ಹೇಳ್ತಾ ಹೋದ್ರೆ 189 ಕ್ಷೇತ್ರಗಳಲ್ಲಿ 189 ಕಡೆಯೂ ಬಿಜೆಪಿಗೆ ಬಂಡಾಯದ ಬೇಗುದಿ ಹಬ್ಬಿದೆ. ಟಾರ್ಗೆಟ್ 140 ಅಂದುಕೊಂಡಿದ್ದ ಬಿಜೆಪಿ ನಾಯಕರು ಬಂಡಾಯವನ್ನ ಹೇಗೆ ಶಮನ ಮಾಡ್ತಾರೋ ಏನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಜೆಪಿ ಬಂಡಾಯ ಒಂದ್ ಕಡೆ ಇರಲಿ, ಆದರೆ ರಾಜ್ಯದಲ್ಲಿ ಘಟಾನುಘಟಿಗಳ ಕ್ಷೇತ್ರದಲ್ಲಿ ಕೌಂಟರ್ ಪಾಲಿಟಿಕ್ಸ್ ನಡೆಯೋದಂತೂ ಗ್ಯಾರಂಟಿ. ಹಾಗಾದ್ರೆ ಆ ಕ್ಷೇತ್ರಗಳು ಯಾವ್ಯಾವುದು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಹಳ ಒಂದು ಪಾಲಿಟಿಕ್ಸ್ ನಲ್ಲಿ ದೊಡ್ಡ ಮಟ್ಟದ ಹೆಸರು ಕೇಳಿ ಬರ್ತಾ ಇರುವಂತದ್ದು ಈ ಕ್ಷೇತ್ರ, ಅದು ವರುಣಾ ಕ್ಷೇತ್ರ. ವರುಣಾ ಕ್ಷೇತ್ರದಲ್ಲಿ ಕೌಂಟರ್ ಪಾಲಿಟಿಕ್ಸ್ ಟಫ್ ಫೈಟ್ ನಡೆಯೋದಂತೂ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ವಿ ಸೋಮಣ್ಣ ನಡುವೆ ಈಗಾಗಲೇ ದೊಡ್ಡ ಮಟ್ಟದ ಒಂದು ಫೈಟ್ ನಡೆಯೋದು ಈಗಾಗಲೇ ರಾಜ್ಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಹಾಗೇನೆ ಜೆಡಿಎಸ್ ನಿಂದ ಈಗಾಗಲೇ ಅಭಿಷೇಕಿಗೆ ಒಂದು ಅವಕಾಶವನ್ನು ನೀಡಲಾಗಿತ್ತು, ಆದರೆ ಸಿದ್ದರಾಮಯ್ಯ ಅವರ ಜೊತೆಗೆ ಅವರು ಕಾಣಿಸಿಕೊಂಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಮತ್ತೊಬ್ಬರನ್ನ ಆಯ್ಕೆ ಮಾಡುವಂತಹ ಪ್ರಕ್ರಿಯೆಯು ಜೆಡಿಎಸ್ ನಲ್ಲಿ ನಡೀತಾ ಇದೆ. ಇದು ವರುಣ. ಆದ್ರೆ ಇನ್ನು ಮತ್ತೊಂದು ಕ್ಷೇತ್ರ ಅಂತ ಹೇಳಿದ್ರೆ ಕೋಲಾರ ಕ್ಷೇತ್ರ. ಸಿದ್ದರಾಮಯ್ಯ ಅವರು ಕೋಲಾರದಿಂದ ಸ್ಪರ್ಧೆ ಮಾಡ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ. ಈಗಾಗಲೇ ಅವರು ಕೇಳಿದ್ದಾರೆ ಹೈಕಮಾಂಡ್ ಬಳಿ, ಆದ್ರೆ ಇನ್ನೂ ಕೂಡ ಆಯ್ಕೆ ಆಗಿಲ್ಲ. ಒಂದ್ ವೇಳೆ ಸಿದ್ದರಾಮಯ್ಯ ಅವರೇ ಕೋಲಾರದಲ್ಲಿ ನಿಂತ್ರೆ ಆಗ ಅಲ್ಲಿ ದೊಡ್ಡ ಮಟ್ಟದ ಫೈಟ್ ನಡೆಯೋದಂತೂ ಗ್ಯಾರಂಟಿ. ಯಾಕಂದ್ರೆ ಸಿದ್ದರಾಮಯ್ಯ ವರ್ಸಸ್ ಬಿಜೆಪಿಯಿಂದ ವರ್ತೂರ್ ಪ್ರಕಾಶ್ ಹಾಗೇನೆ CMR ಶ್ರೀನಾಥ್ ಆಲ್ರೆಡಿ ಈಗಾಗಲೇ ಚುನಾವಣಾ ಪ್ರಚಾರ ಕಣದಲ್ಲಿದ್ದಾರೆ. ಈ ಕ್ಷೇತ್ರ ದೊಡ್ಡ ಮಟ್ಟದಲ್ಲಿ ಫೈಟ್ ಆಗೋದಂತೂ ಗ್ಯಾರಂಟಿ. ಇನ್ನು ಕನಕಪುರ ಕ್ಷೇತ್ರ, ಇಲ್ಲಿವರೆಗೂ ಕೂಡ ಇಷ್ಟು ದೊಡ್ಡ ಹೆಸರು ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಆದ್ರೆ ಯಾವಾಗ ನಿನ್ನೆ ಬಿಜೆಪಿಯಿಂದ ಆರ್ ಅಶೋಕ್ ಅವರನ್ನ ಕಣಕ್ಕಿಳಿಸಲಾಯಿತು, ಆಗಲೇ ಕನಕಪುರ ಕ್ಷೇತ್ರ ಇನ್ನೂ ಕೂಡ ಹೆಚ್ಚಿನ ಫೈಟ್ ಅನ್ನ ನೀಡುವ ಕ್ಷೇತ್ರವಾಗಿ ಪರಿಣಮಿಸಿದೆ. DK ಶಿವಕುಮಾರ್ ಬಿಜೆಪಿಯಿಂದ ಆರ್ ಅಶೋಕ್ JDS ನವರು ಆಯ್ಕೆಯನ್ನ ಮಾಡಬಹುದು, ಅಭ್ಯರ್ಥಿನ ಕಣಕ್ಕಿಳಿಸಬಹುದು, ಇಳಿಸದೆ ಕೂಡ ಇರಬಹುದು. ಆದ್ರೆ ಇದು ಕೌಂಟರ್ ಪಾಲಿಟಿಕ್ಸ್ಗೆ ಒಂದು ಹೆಸರಾಗುವಂತಹ ಕ್ಷೇತ್ರ ಆಗತ್ತೆ. ಇನ್ನು ಪದ್ಮನಾಭನಗರ ಕ್ಷೇತ್ರ, ನಿಮ್ಗೆ ಇದಕ್ಕೂ ಕೂಡ ಗೊತ್ತಿದೆ ಯಾವ ಕಾರಣಕ್ಕಾಗಿ ಅಂತ ಹೇಳಿ. ಆಲ್ರೆಡಿ ಪದ್ಮನಾಭನಗರ ಕ್ಷೇತ್ರಕ್ಕೆ ಆರ್ ಅಶೋಕ್ ಯಾರು ಸರಿಸಾಟಿ ಇಲ್ಲ ಅಂತ ಹೇಳಲಾಗ್ತಾ ಇದ್ರು. ಆದ್ರೆ ಅದಕ್ಕೆ ವರ್ಸಸ್ ಆಗಿ ಈಗ DK ಸುರೇಶ್ ಅವರನ್ನ ಕಣಕ್ಕಿಳಿಸುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. JDS ಇಲ್ಲಿ ಅಭ್ಯರ್ಥಿಯನ್ನ ಹಾಕಬಹುದು, ಹಾಕದಿರುವಂತಹ ಸಾಧ್ಯತೆಯೂ ಕೂಡ ಇದೆ. ಆದ್ರೆ ಈ ಕ್ಷಣವೂ ಕೂಡ ಒಂದು ಕೌಂಟರ್ ಪಾಲಿಟಿಕ್ಸ್ಗೆ ಹೇಳಿ ಮಾಡಿದ ಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತೊಂದು ಕ್ಷೇತ್ರ ಅಂತ ಹೇಳಿದ್ರೆ ಶಿಗ್ಗಾವಿ ಕ್ಷೇತ್ರ. ಶಿಗ್ಗಾವಿ ಕ್ಷೇತ್ರದಲ್ಲಿ ವಿನಯ್ ಕುಲಕರ್ಣಿ ಅವರನ್ನೇ ಹಾಕಲಾಗುತ್ತೆ ಅಂತ ಹೇಳಲಾಯಿತು. ಆದ್ರೆ ಅನಂತರ ಈಗ ಮತ್ತೆ ವಿನಯ್ ಕುಲಕರ್ಣಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧವಾಗಿ ಒಂದು ಪ್ರಬಲ ನಾಯಕನನ್ನ ಇಳಿಸಬೇಕು, ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಈಗ ವಿನಯ್ ಕುಲಕರ್ಣಿ ಅವರನ್ನ ಕಣಕ್ಕಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ರೀತಿಯ ತಯಾರಿ ಮಾಡ್ಕೊಳ್ತಾ ಇದೆ. JDS ಯಾರನ್ನ ಇಲ್ಲಿ ಕಣಕ್ಕಿಳಿಸುತ್ತೆ ಕಾದು ನೋಡ್ಬೇಕಾಗತ್ತೆ. ಸೊ ಈ ಕ್ಷೇತ್ರ ಕೂಡ ದೊಡ್ಡ ಮಟ್ಟದ ಕೌಂಟರ್ ರಾಜಕೀಯಕ್ಕೆ ಹೆಸರುವಾಸಿದ ಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ.
ಮತ್ತೊಂದು ಕ್ಷೇತ್ರ ಅಂತ ಹೇಳಿದ್ರೆ ಯಮಕನ ಮರಡಿ. ಸತೀಶ್ ಜಾರಕಿಹೊಳಿ ಅವರಿಗೆ ಇಲ್ಲಿ ಯಾವುದೇ ರೀತಿಯ ಸೋಲಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಬಸವರಾಜ ಹುಂಡಿಯವರನ್ನ ಈಗ ಬಿಜೆಪಿ ಕಣಕ್ಕಿಳಿಸುವುದರ ಮೂಲಕ ಈ ಕ್ಷೇತ್ರವು ಟಫ್ ಫೈಟ್ ಕೊಡುವಂತಹ ಕ್ಷೇತ್ರವಾಗಿ ಕಾಣಿಸ್ತಾ ಇದೆ. ವಿಐಪಿ ಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅನ್ನೋದನ್ನ ಗಮನಿಸಬಹುದು. ಜೆಡಿಎಸ್ ಇಲ್ಲಿಂದ ಯಾರನ್ನ ಕಣಕ್ಕಿಳಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅದೇ ರೀತಿಯಾಗಿ ಮತ್ತೊಂದು ಕ್ಷೇತ್ರ ಅಂತ ಹೇಳಿದ್ರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಹೇಗಾದರೂ ಮಾಡಿ ಈ ಸಲ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಸೋಲಿಸಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಅವರು ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಈಗಾಗಲೇ ನಾಗೇಶ್ ಮನ್ನೋಳ್ಕರ್ ಅವರದ್ದೇ ಆಪ್ತರನ್ನ ಈಗಾಗಲೇ ಈ ಕ್ಷೇತ್ರದಲ್ಲಿ ಕಣಕ್ಕಿಳಿಸಲಾಗಿದೆ. ಹಾಗಾಗಿ ಜೆಡಿಎಸ್ ಅಲ್ಲಿ ಯಾರನ್ನ ಕಣಕ್ಕಿಳಿಸುತ್ತೆ ನೋಡೋಣ ಮುಂದಿನ ಪಟ್ಟಿಯಲ್ಲಿ. ಆದ್ರೆ ಈ ಕ್ಷೇತ್ರವು ಕೂಡ ದೊಡ್ಡ ಮಟ್ಟದ ಒಂದು ರಾಜಕೀಯ ಕೌಂಟರ್ ಕ್ಷೇತ್ರವಾಗಿ ಪರಿಣಮಿಸುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತೊಂದು ಕ್ಷೇತ್ರ ಹುಕ್ಕೇರಿ ಕ್ಷೇತ್ರ. ಗಣೇಶ್ ಹುಕ್ಕೇರಿ ವರ್ಸಸ್ ನಿಖಿಲ್ ಕತ್ತಿ. ಈಗಾಗಲೇ ಉಮೇಶ್ ಕತ್ತಿ ಅವರ ಮಗನಿಗೆ ಇಲ್ಲಿ ಬಿಜೆಪಿ ಕಣಕ್ಕಿಳಿಸಿದೆ, ಅಭ್ಯರ್ಥನಾಗಿ ಮಾಡಿರೋದ್ರಿಂದ ಗಣೇಶ್ ಹುಕ್ಕೇರಿ ವರ್ಸಸ್ ನಿಖಿಲ್ ಕತ್ತಿ ಅವರ ನಡುವೆ ನಡೀತಾ ಇರುವಂತಹ ಈ ಫೈಟ್ ಯಾವ ರೀತಿಯಾಗಿ ರಾಜಕೀಯದಲ್ಲಿ ಇನ್ನಷ್ಟು ಬೇರೆ ಬೇರೆ ರೀತಿಯ ಬೆಳವಣಿಗೆಗಳಿಗೆ ಕಾರಣ ಆಗಬಹುದು ಅನ್ನೋದನ್ನ ನಾವು ಗಮನಿಸಬಹುದು. ಇದು ಕೌಂಟರ್ ರಾಜಕೀಯಕ್ಕೆ ಮತ್ತೊಂದು ಹೆಸರುವಾಸಿಯಂತಹ ಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಸಾಕಷ್ಟು ನಾನಾ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಇಲ್ಲಿ ಸಿಟಿ ರವಿಯ ಅವರ ಎದುರಿಗೆ ತಮ್ಮಯ್ಯ ಅವರನ್ನ ಇಳಿಸಬೇಕು ಅನ್ನುವಂತಹ ಪ್ರಯತ್ನ ಕೂಡ ಇದೆ. ಒಂದು ಪ್ರಬಲವಾದ ಅಭ್ಯರ್ಥಿನ ಕಣಕ್ಕಿಳಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಆಲ್ರೆಡಿ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಆದ್ರೆ ಜೆಡಿಎಸ್ ಇಲ್ಲಿ ಯಾರನ್ನ ಕಣಕ್ಕಿಳಿಸುತ್ತೆ, ಯಾವ ರೀತಿಯಾಗಿ ಈ ಎರಡೂ ಪಕ್ಷಗಳಿಗೆ ಕೌಂಟರ್ನ ಕೊಡುವಂತಹ ಪ್ರಯತ್ನವನ್ನ ಜೆಡಿಎಸ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಅನೇಕ ಕ್ಷೇತ್ರಗಳು ರಾಜಕೀಯ ಕೌಂಟರ್ ಕ್ಷೇತ್ರಗಳಲ್ಲಿ ಆಗಿ ಒಂದಷ್ಟು ರೀತಿಯಾದಂತಹ ಬೆಳವಣಿಗೆಗಳಿಗೆ ಕಾರಣ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಭಿನ್ನಮತ ಬಂಡಾಯ ಘಟಾನುಘಟಿಗಳ ಅಖಾಡಕ್ಕೆ ಬಿಜೆಪಿ ಕಲೆಗಳ ಎಂಟ್ರಿ ಆಗಿದೆ. ಎಲ್ಲದರ ಬಗ್ಗೆ ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ. ಸಾಮ್ರಾಟರು ಬರ್ಲಿ, ಚಕ್ರವರ್ತಿಯರು ಬರ್ಲಿ, ಕಾರ್ಯಕರ್ತರು ಬರ್ಲಿ, ನಾವು ಆತಿಥ್ಯ ಕೊಡೋದ್ರಲ್ಲಿ ಕನಕಪುರದಲ್ಲಿ ಬಹಳ ಫೇಮಸ್ಸು. ಒಳ್ಳೆ ಮಿಲಿಟರಿ ಹೋಟ್ಲುಗಳಲ್ಲಿ ಒಳ್ಳೆ ಮಿಲಿಟರಿ ಹೋಟ್ಲು ಒಂದು ಕಾಲದಲ್ಲಿ ಇವತ್ತೆಲ್ಲ 40 ವರ್ಷ 30 ವರ್ಷ ಹಿಂದೆ ಒಂದು 40-45 ಮಿಲಿಟರಿ ಹೋಟ್ಲು ಇದ್ದವು. ಎಲ್ಲ ರೇಷ್ಮೆ ತಂದೆಲ್ಲ ಮಾಡೋದು. ಸಂಖ್ಯೆ ಒಳ್ಳೆ ಆತಿಥ್ಯ ಕೊಡೋಣ, ಒಳ್ಳೇದಾಗ್ಲಿ, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಲಿ. UP ಮಾಡ್ಲಾರು ಮಾಡ್ಲಿ, ಗುಜರಾತ್ ಮಾಡ್ಲಾರು ಮಾಡ್ಲಿ. ಸೊ ಯಾರು ಕಣ್ಕೊಟ್ಟು ಕೂದಿಲ್ಲ, ಚೆನ್ನಾಗಿ ಊಟ ಗೀಟ ಮಾಡಿ ಕಳ್ಸ್ಕೊಡೋಣ, ಒಳ್ಳೇದಾಗ್ಲಿ, ಶುಭವಾಗ್ಲಿ. ಆರೈಸ ನಮಗೆ ಏನು ನೋಡಪ್ಪ, ನಾಮಿನೇಷನ್ ಹೋಗ್ತೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾರು ಬೇಕಾದ್ರೂ ನಮ್ಮ ರಾಜ್ಯದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು, ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು, ಸೊ ಪಕ್ಷ ಕೊಟ್ಟಿದೆ ಅಂತ ಕಾಣಿಸ್ತದೆ ಆದೇಶ, ಸ್ಪರ್ಧೆ ಮಾಡ್ತಾ ಇರ್ಬೋದು. ನೋಡೋಣ ಏನಾಗುತ್ತೆ. ಆ ಟಕ್ಕರ್, ಮೋದಿಯವರ ಟಕ್ಕರ್ ಆಗಲಿ, ಅಮಿತ್ ಶಾ ಅವ್ರ ಟಕ್ಕರ್ ಆಗಲಿ ನಮ್ಮ ಹತ್ರ ನಡೆಯೋದಿಲ್ಲ, ಕರ್ನಾಟಕದಲ್ಲಿ ನಡೆಯೋದಿಲ್ಲ. ಕರ್ನಾಟಕದ ಜನ ಬುದ್ಧಿವಂತರಿದ್ದಾರೆ. ರಾಮನಗರ ಜಿಲ್ಲೆಯ ಜನ ಎಲ್ಲರನ್ನೂ ನೋಡಿದ್ದಾರೆ. ಇಂಥ ಮಹಾನ್ ನಾಯಕರುಗಳನ್ನೆಲ್ಲ ನಾವು ಕೂಡ ನೋಡಿದ್ದೇವೆ. ಇದು ಕನಕಪುರಕ್ಕೇನು ಹೊಸದಲ್ಲ. ಕನಕಪುರದ ಜನ 10ನೇ ತಾರೀಕು ಸಮರ್ಪಕವಾದಂಥ ಉತ್ತರನ ಕೊಡ್ತಾರೆ. ರಾಜಕೀಯ ರಣರಂಗದ ಚದುರಂಗದ ಆಟ ನಡೀತಾ ಇದೆ, ಪ್ರಾರಂಭ ಆಗಿದೆ. ಬಿಜೆಪಿಯವರು ಏನು ಟಾರ್ಗೆಟ್ ಅವ್ರನ್ನೇನು ಮಾಡಿಲ್ಲ. ನನಗೆ ನನ್ನ ಎದುರಾಳಿ ಯಾರು ಅನ್ನೋದು ನನಗೆ ಭಾಳ ಮುಖ್ಯ ಅಲ್ಲ. ನನ್ನ ಕ್ಷೇತ್ರದ ಜನ ನನ್ನ ಮೇಲೆ ಭಾಳ ವಿಶ್ವಾಸ ಇಟ್ಟಿದ್ದಾರೆ. ಅದರ ಬಲದಿಂದಲೇ ನಾನು ಚುನಾವಣೆಯನ್ನು ಮಾಡೋದು. ಎದುರಾಳಿ ಯಾರೇ ಇದ್ದರೂ ಕೂಡ ನಮ್ಮ ಚುನಾವಣೆ ಯಾವ ರೀತಿ ಮಾಡಬೇಕು ಆಗ್ತದೆ. ಜನತಾ ಪರಿವಾರದಲ್ಲಿ ರಾಜಕೀಯ ಪ್ರಾರಂಭ ಮಾಡಿ ಬಿಜೆಪಿ ಹೋದಂಥವ್ರು ಭಾಳ ಜನ ಇದ್ದಾರೆ. ಅದರಲ್ಲಿ ಕೆಲವರು ಮತ್ತೆ ಅವ್ರ ಮನೆಗೆ, ಜನತಾ ಪರಿವಾರದ ಮನೆಗೆ ಬರ್ತಕ್ಕಂಥ ಇನ್ಕ್ಲಿನೇಷನ್ ಇದೆ. ಇನ್ನೊಂದು 2 ದಿವಸದಲ್ಲಿ ಸ್ಪಷ್ಟವಾಗಿ ಯಾರ್ಯಾರು ಬರ್ತಾರೆ, ಎಷ್ಟು ಜನ ಬರ್ತಾರೆ ಅನ್ನೋದೆಲ್ಲ ಮಾಹಿತಿ. ಸೋಮಣ್ಣ ಅವರು ಹಿರಿಯರಿದ್ದಾರೆ, ಅನೇಕ ಉಪಚುನಾವಣೆಗಳು ಮಾಡಿರ್ತಕ್ಕಂಥ ಅನುಭವ ಅವರಿದೆ. ಅವರು ಕೂಡ 8 ಚುನಾವಣೆಯಲ್ಲಿ ನಿಂತಿದ್ದಾರೆ, ಕೆಲವು ಗೆದ್ದಿದ್ದಾರೆ. ಹಾಗಾಗಿ ಅವ್ರದ್ದೇ ಆದಂಥ ಅನುಭವ ಇದೆ, ಅವ್ರದ್ದೇ ಆದಂಥ
ವರುಣಾ ಕ್ಷೇತ್ರಕ್ಕೆ ಸೋಮಣ್ಣ ಅವರ ಎಂಟ್ರಿ ಆಗಿದೆ. ಬಿಜೆಪಿ ಈಗಾಗಲೇ ವರುಣಾ ಕ್ಷೇತ್ರಕ್ಕೆ ಸೋಮಣ್ಣ ಅವರನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದೆ. ಈ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಅಲರ್ಟ್ ಆದ್ರ. ವರುಣಾದಲ್ಲಿ ಪ್ರಮುಖ ಮುಖಂಡರ ಜೊತೆಗೆ ಸಿದ್ದರಾಮಯ್ಯ ಅವರು ಸಭೆಯನ್ನ ನಡೆಸಲಿದ್ದಾರೆ. ನಾಳೆ ಮೈಸೂರಲ್ಲಿ ಇಡೀ ದಿನ ಸಿದ್ದರಾಮಯ್ಯ ಎಲೆಕ್ಷನ್ ಟೂರ್ ಅನ್ನ ಮಾಡಲಿದ್ದಾರೆ. ವರುಣಾದಲ್ಲಿ ಲಿಂಗಾಯತ ಮುಖಂಡರಿಗೂ ಸಿದ್ದರಾಮಯ್ಯ ಗಾಳ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಲಿಂಗಾಯತ ಸಮುದಾಯವೇ ಇಲ್ಲಿ ಪ್ರಮುಖ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಸೋಮಣ್ಣ ಅವರನ್ನ ಕಣಕ್ಕಿಳಿಸಿರುವುದು ಲಿಂಗಾಯತರ ಸಮುದಾಯವನ್ನ ತನ್ನ ಕಡೆಗೆ ಸೆಳೆದುಕೊಳ್ಳುವ ಪ್ರಯತ್ನವನ್ನ ಸಿದ್ದರಾಮಯ್ಯ ಮಾಡ್ತಿದ್ದಾರೆ. ಗಾಳ ಹಾಕುವಂತ ಪ್ರಯತ್ನ ನಡೀತಾ ಇದೆ. ನಾಳೆಯ ಸಭೆಗೆ ಬರೋದಕ್ಕೆ ಹಲವರಿಗೆ ಆಹ್ವಾನ ಈಗಾಗಲೇ ಹೋಗಿದೆಯಂತೆ. ಕುರುಬ SC ST ಮುಖಂಡರ ಜೊತೆಗೂ ಮೀಟಿಂಗ್ ನ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ವರ್ಣದಲ್ಲಿ ಸೋಮಣ್ಣ ಅವರನ್ನ ಕಣಕ್ಕಿಳಿಸಿರುವಂತಹ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಈಗ ಎಲ್ಲಾ ರೀತಿಯಾದಂತಹ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ರೀತಿಯಂತಹ ಸಭೆಗಳನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಬಿಜೆಪಿ JDS ಪಾಲಿಟಿಕ್ಸ್ ಹೇಗಿತ್ತು ಅನ್ನೋದನ್ನ ನೋಡ್ತಾ JDS ಒಳಗೆ ಏನೆಲ್ಲ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನೋದನ್ನ ನೋಡೋಣ. ವಿಧಾನಸಭೆ ಚುನಾವಣೆ ಕೌಂಟ್ ಡೌನ್ ಶುರುವಾಗಿದೆ. ಅಖಾಡದಲ್ಲಿ ರಣಕಲಿಗಳು ಅಬ್ಬರಿಸಿ ಬೊಬ್ಬಿರಿತಿದ್ದಾರೆ. ಟಿಕೆಟ್ ಸಿಗದವರು ಅನ್ಯ ಪಕ್ಷಗಳತ್ತ ಮುಖ ಮಾಡಿದ್ರೆ ಕೆಲವರಿಗೆ ಅಲ್ಲೂ ಕೆಟ್ಟೆ ಇಲ್ಲೂ ಕೆಟ್ಟೆ ಅನ್ನೋ ಪರಿಸ್ಥಿತಿ ಎದುರಾಗಿದೆ. ಕಾಂಗ್ರೆಸ್ ಟಿಕೆಟ್ ಸಿಗದಿದ್ದಕ್ಕೆ ಯೂಟರ್ನ್. ವೈಎಸ್ವಿ ದತ್ತ JDSಗೆ ಘರ್ ವಾಪಸಿ. ಒಂದ್ ಕಾಲದ JDS ಮೇಷ್ಟ್ರು ಮಾಜಿ ಪ್ರಧಾನಿ ದೇವೇಗೌಡರ ಮಾನಸ ಪುತ್ರ ಅಂತಾನೆ ಹೆಸರಾಗಿದ್ದ ವೈಎಸ್ವಿ ದತ್ತ JDS ತೊರೆದು ಕಾಂಗ್ರೆಸ್ ಮನೆ ಸೇರಿದ್ರು. ಕಡೂರಿನಿಂದ ಟಿಕೆಟ್ ಸಿಗುತ್ತೆ ಅಂತ ಆಶಾವಾದದಲ್ಲಿದ್ದ ದತ್ತ ಮೇಷ್ಟ್ರಿಗೆ ಕಾಂಗ್ರೆಸ್ ನಾಯಕರು ಟಿಕೆಟ್ ನೀಡದೆ ಶಾಕ್ ನೀಡಿದ್ರು. ಹೀಗಾಗಿ ಮತ್ತೆ ವೈಎಸ್ವಿ ದತ್ತ JDS ಮನೆ ಬಾಗಿಲು ತಟ್ಟಿದ್ದಾರಂತೆ. ಇವತ್ತು ನಸುಕಿನ ಜಾವವೇ ಪದ್ಮನಾಭನಗರದ ದೇವೇಗೌಡರ ನಿವಾಸಕ್ಕೆ ಬಂದು ಭೇಟಿಯಾಗಿದ್ರು. ಕಾಂಗ್ರೆಸ್ನಲ್ಲಿ ಅನ್ಯಾಯ ಆಗೋಯ್ತು ಅಂತ ಅಳಲು ತೋಡಿಕೊಂಡಿದ್ದು ಪಕ್ಷಕ್ಕೆ ವಾಪಸ್ಸಾಗೋ ಅಭಿಲಾಷೆ ವ್ಯಕ್ತಪಡಿಸಿದ್ದಾರಂತೆ. ಆದರೆ ದೇವೇಗೌಡರು ಕುಮಾರಸ್ವಾಮಿ ಮೇಲೆ ಭಾರ ಹಾಕಿದ್ದು ಅವರ ಜೊತೆ ಚರ್ಚಿಸಿ ತಿಳಿಸ್ತೀನಿ ಅಂತ ಹೇಳಿ ಕಳುಹಿಸಿದ್ದಾರಂತೆ. ಮುಗಿಯದ ಹಾಸನ ಟಿಕೆಟ್ ಕ್ಲೈಮ್ಯಾಕ್ಸ್. ರೇವಣ್ಣ ದಂಪತಿ ಸ್ವರೂಪ್ ಸೈಲೆಂಟ್ ಪ್ರಚಾರ. JDSನಲ್ಲಿ ಹಾಸನ ಟಿಕೆಟ್ ಇನ್ನೂ ಕಗ್ಗಂಟಾಗಿಯೇ ಉಳಿದಿದೆ. ಕುಮಾರಸ್ವಾಮಿ ಸ್ವರೂಪ್ಗೆ ಟಿಕೆಟ್ ಕೊಡೋದ್ರಲ್ಲಿ ಸ್ವಲ್ಪವೂ ಬದಲಾವಣೆ ಇಲ್ಲ ಅಂತಿದ್ದಾರೆ. ಆದರೆ ರೇವಣ್ಣ ದಂಪತಿ ತೆರೆಮರೆಯಲ್ಲೇ ಕಾರ್ಯತಂತ್ರ ಮುಂದುವರೆಸಿದ್ದಾರೆ. ಇವತ್ತು ಭವಾನಿ ಮತ್ತು ರೇವಣ್ಣ ಹೊಳೆನರಸೀಪುರದಲ್ಲಿ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ರು. ನಮ್ಮಲ್ಲಿ ಯಾವುದೇ ಭಿನ್ನಮತ ಇಲ್ಲ, ನಾವೆಲ್ಲ ಒಂದಾಗಿದ್ದೇವೆ. ದೇವೇಗೌಡರು ಹೇಳಿದೆ ಫೈನಲ್ ಅಂತ ಹೇಳಿದ್ದನ್ನೇ ಹೇಳಿದ್ರು. ನಾನು ಕುಮಾರಣ್ಣ ಕೆಲವು ಮಾತಾಡ್ಕೊಂಡಿದ್ವಿ ಮುಂಚೆನೆ, ಅದೆಲ್ಲ ಹೇಳಕ್ಕಾಗಲ್ಲ. ದೇವೇಗೌಡರು ಏನು ಹೇಳ್ತಾರೆ ಅದು ಫೈನಲ್. ಪಂಚರತ್ನ ಯಾತ್ರೆ ಮೂಲಕ ಇಡೀ ರಾಜ್ಯದಾದ್ಯಂತ ಸುತ್ತುತ್ತಿರುವ ಮಾಜಿ ಸಿಎಂ ಕುಮಾರಸ್ವಾಮಿ ಸ್ವಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಚಾಲನೆ ಸಿಕ್ಕಿದೆ. HDK ಅನುಪಸ್ಥಿತಿಯಲ್ಲೇ JDS ನಾಯಕರು ಚನ್ನಪಟ್ಟಣದ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರಕ್ಕೆ ಚಾಲನೆ ನೀಡಿದರು. ಇದೇ 19ಕ್ಕೆ ನಾಮಪತ್ರ ಸಲ್ಲಿಸಲಿದ್ದಾರಂತೆ. 19ನೇ ತಾರೀಕು ಈಗಾಗಲೇ ನಾಮಪತ್ರ ನಿಗದಿಯಾಗಿದೆ. ಟೈಮಿಂಗ್ಸ್ ಇನ್ನೂ ಕೊಟ್ಟಿಲ್ಲ. ನಾವು ಈಗಾಗಲೇ ಪರ್ಮಿಷನ್ಗೂ ಕೂಡ ಹಾಕಿದ್ವಿ. ನಾಮಪತ್ರ 19ನೇ ತಾರೀಕು. ಕುಮಾರಣ್ಣವರು ಸಾಕಷ್ಟು ಜನ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರ ಜೊತೆಲಿ ಕಾರ್ಯಕರ್ತರ ಜೊತೆ ಕೂಡಿ ನಾಮಪತ್ರ ಸಲ್ಲಿಸ್ತಾರೆ. ನಾಳೆಯಿಂದ ರಾಜ್ಯ ಚುನಾವಣೆ ಕಿಕ್ ಸ್ಟಾರ್ಟ್ ಸಿಗಲಿದೆ. ಅಧಿಸೂಚನೆ ಜೊತೆ ನಾಮಪತ್ರ ಸಲ್ಲಿಕೆ ಪರ್ವ ಕೂಡ ಶುರುವಾಗಲಿದ್ದು ಯಾವ್ಯಾವ ಹಕ್ಕಿಗಳು ಯಾವ್ಯಾವ ಗೂಡು ಸೇರುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯ ರಾಜಕೀಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನೇನಾಯ್ತು ಅನ್ನೋದನ್ನ ನೋಡೋಣ ಇವತ್ತಿನ ಚುನಾವಣಾ ಚದುರಂಗದಲ್ಲಿ. ಸಾಗರ ಬಿಜೆಪಿಗೆ ಭೀಮ ಬಲ ಸಿಕ್ಕಿದೆ. ಬೆಂಗಳೂರಿನಲ್ಲಿ ಬಿಎಸ್ವೈ ಹಾಲಪ್ಪ ಸಮ್ಮುಖದಲ್ಲಿ ಮಾಜಿ ಸಚಿವ ಕಾಗೋಡು ಪುತ್ರಿ ರಾಜನಂದಿನಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ನಾನು ಸಾಗರದಿಂದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದೆ. ಪಕ್ಷ ಸಂಘಟನೆ ಮಾಡಿದ್ದೇನೆ. ಬೇರೆಯವರಿಗೆ ಟಿಕೆಟ್ ಕೊಟ್ಟಿದ್ದಾರೆಂದು ಬೇಸರ ಹೊರಹಾಕಿದ್ರು. ನಮಗೆ ಪಕ್ಷ ಗುರುತಿಸಿಲ್ಲ ಅನ್ನೋ ಒಂದು ಅಸಮಾಧಾನ ಇದೆ. ಯಾಕಂದ್ರೆ ನಾವು ಇದುವರೆಗೂ ಮೊದಲು ಕಾರ್ಯದರ್ಶಿಯಾಗಿ ಈಗ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ನನಗೆ ಅಂತಲ್ಲ, ಯಾರು ಒಬ್ಬರು ಪಕ್ಷದ ವ್ಯಕ್ತಿಗೆ ಕೊಟ್ಟಿದ್ರೆ ಬಹಳ ಸಂತೋಷ. ಎದೆಗೆ ಚೂರಿ ಹಾಕಿದಂಗೆ ಆಗಿದೆ. ಈ ಕೆಲಸ ಮಾಡಬಾರ್ದಾಗಿತ್ತು.
ಡಾಕ್ಟರ್ ರಾಜನಂದಿನಿ ಬಿಜೆಪಿ ಸೇರ್ಪಡೆ ಬಗ್ಗೆ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಪ್ರತಿಕ್ರಿಯೆ ನೀಡಿದ್ದು, ಈ ರೀತಿ ಮಾಡ್ತಾರಂತ ಕನಸಿನಲ್ಲೂ ಆಲೋಚಿಸಿರಲಿಲ್ಲ. ನಾನು ರಾಜಕಾರಣದಲ್ಲಿ ಸ್ಥಿರತೆ ಬದ್ಧತೆ ಉಳಿಸಿಕೊಂಡು ಬಂದವನು. ಆ ಸಂತೋಷ ನೆಮ್ಮದಿ ನನಗಿದೆ ಎಂದಿದ್ದಾರೆ. ಅವಳು ಈ ರೀತಿ ಮಾಡ್ತಾಳೆ ಅಂತ ನನ್ನ ಕನಸಿನಲ್ಲೂ ಕೂಡ ನಾನು ಕಂಡವನಲ್ಲ, ಆಲೋಚನೆ ಮಾಡಿದವನು ಅಲ್ಲ. ಇಂಥ ಸನ್ನಿವೇಶದಲ್ಲಿ BJP ಕ್ಷೇರಕ್ಕೆ ಹೋಗಿದ್ದಾಳೆ ಅಂತ ಹೇಳಿದರೆ ಇವತ್ತು ನನಗೆ ಎದೆಗೆ ಚೂರಿ ಹಾಕಿದಂಗೆ ಆಗಿದೆ. ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ಗೊಂದಲ ಮುಂದುವರೆದಿದೆ. ಇದರ ನಡುವೆ ಚಿಕ್ಕಮಗಳೂರಿನ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಿಂದ ಮೋಟಮ್ಮ ಪುತ್ರಿ ನಯನಾ ಜವಾಹರ್ಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ನೀಡಬಾರದು ಎಂದು ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಪೈಪೋಟಿ ಹಿನ್ನೆಲೆ ನವಲಗುಂದ ಕ್ಷೇತ್ರದ ಕಾಂಗ್ರೆಸ್ ಕಚೇರಿ ಬಳಿ ವಿನೋದ ಅಸೂಟಿ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಾರೆ. ಟಿಕೆಟ್ ಘೋಷಣೆಗೂ ಮೊದಲೇ ಟಿಕೆಟ್ ಗದ್ದಲ ಶುರುವಾಗಿದೆ. ಅಸೂಟಿ ಬದಲು NH ಕೋನರೆಡ್ಡಿಗೆ ಟಿಕೆಟ್ ಕೊಡ್ತಾರೆಂಬ ಸುದ್ದಿ ಹಬ್ಬಿದ್ದು, ಅಸೂಟಿಗೆ ಟಿಕೆಟ್ ನೀಡುವಂತೆ ಆಗ್ರಹಿಸಿದ್ದಾರೆ. ಶಾಸಕ ಬಸವರಾಜ ದಡೇಸಗೂರ್ ಪ್ರಚಾರಕ್ಕೆಂದು ಹೋದಾಗ ಕನಕಗಿರಿಯ ವರನಖೇಡ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗ್ರಾಮದಲ್ಲಿ ಅಭಿವೃದ್ಧಿಯಾಗಿಲ್ಲ, ಪ್ರಚಾರಕ್ಕೆ ಬಂದಿದ್ದೀರಾ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮಾಜಿ ಸಚಿವ ವರ್ತೂರು ಪ್ರಕಾಶ್ಗೆ ಕೋಲಾರ ಬಿಜೆಪಿ ಟಿಕೆಟ್ ಘೋಷಣೆ ಹಿನ್ನೆಲೆ ಡೂಮ್ಲೈಟ್ ವೃತ್ತದಲ್ಲಿ ಬೆಂಬಲಿಗರು ಸಂಭ್ರಮಾಚರಣೆ ಮಾಡಿದ್ರು. ಪಟಾಕಿ ಸಿಡಿಸಿ ಕೇಂದ್ರ ರಾಜ್ಯ ಬಿಜೆಪಿ ನಾಯಕರ ಪರ ಘೋಷಣೆ ಕೂಗಿದ್ರು. ಕಳೆದ ವಾರ ಹಿರೇಕೆರೂರಲ್ಲಿ ನಡೆದ ಸಮಾವೇಶದಲ್ಲಿ ಬಿಜೆಪಿ ನಾಯಕಿ ನಟಿ ಶ್ರುತಿ ದ್ವೇಷದ ಭಾಷಣ ಮಾಡಿದ್ದ ಹಿನ್ನೆಲೆ ದೂರು ದಾಖಲಾಗಿದೆ. ಪಕ್ಷಗಳ ನಡುವೆ ವೈರತ್ವ, ದ್ವೇಷ, ಭಯವನ್ನುಂಟು ಮಾಡಿದ ಅಪರಾಧದ ಹಿನ್ನೆಲೆ ಕಲಂ 505 ಅಡಿ ಹಿರೇಕೆರೂರು ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇದಿಷ್ಟು ಚುನಾವಣಾ ಚದುರಂಗದ ಇತರೆ ಪ್ರಮುಖ ಸುದ್ದಿಗಳು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದೇಶದಲ್ಲಿ 2024ರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ವಿರುದ್ಧದ ಹೋರಾಟಕ್ಕೆ ಎಲ್ಲಾ ಪ್ರತಿಪಕ್ಷಗಳು ಒಂದಾಗ್ತಿವೆ. ಬೆಳಗ್ಗೆ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಭೇಟಿ ಮಾಡಿದ್ರು. ಬಿಹಾರ ಸಿಎಂ ನಿತೀಶ್ ಕುಮಾರ್ ಹಾಗೂ ಡಿಸಿಎಂ ತೇಜಸ್ವಿ ಯಾದವ್, ಹಾಗೆಯೇ ಸಂಜೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಭೇಟಿಯಾದರು ನಿತೀಶ್ ಹಾಗೂ ತೇಜಸ್ವಿಯನ್ನ. ಬಿಜೆಪಿ ಸೋಲಿಸೋದಕ್ಕೆ ಎಲ್ಲಾ ಪಕ್ಷಗಳನ್ನು ಒಗ್ಗೂಡಿಸಿಕೊಂಡು ಹೋಗುವ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ.